2005 ಅಥವಾ 2010ರಲ್ಲಿ ನಡೆದಿರ್ತಕ್ಕಂಥದ್ದು, ಅದಕ್ಕೆ 17A ಅನ್ವಯ ಮಾಡೋಕ್ಕಾಗಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಅದನ್ನು ಹೆಂಗೆ ಅವರು ಇನ್ನೂ ಎಲಾಬ್ರೇಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳ್ತಾರೆ ಅಂತ 17APC ಆ್ಯಕ್ಟ್ ಬರಲ್ಲ ಇದಕ್ಕೆ, ಯಾಕಂದರೆ 2005 ಅಥವಾ 2010ರಲ್ಲಿ ಅಂದರೆ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇದು 2005ರಲ್ಲಿ ನಡೀತು ಅಂತ ಅವ್ರು ಒಪ್ಕೊಂಡ್ರೆ ಪ್ರಕರಣನ ಒಪ್ಕೊಂಡಂಗಾಗತ್ತೆ. ನಡೀತು, ಹೌದು ಭ್ರಷ್ಟಾಚಾರ ನಡೆದಿದೆ ಅಂತ ಒಪ್ಕೊಂಡಂಗಾಗತ್ತೆ. ಹಂಗಾಗಿ ಅವ್ರು ಒಪ್ಕೋತಾ ಇಲ್ಲ. ಅವರು ಹಾಗೆ ನಡೆದಿರಬಹುದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. 2005 ಅಥವಾ 2010ರ ಪ್ರಕರಣ ಇವಾಗ ಬೆಳಕಿಗೆ ಬಂದಿದೆ. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ 17A ಅಡಿಯಲ್ಲಿ. ಯಾಕೆ ಆಗಬಾರ್ದು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಆದ್ರೆ ಅದಕ್ಕಿನ್ನೂ ಅವ್ರು ಏನು ಎಲಾಬ್ರೇಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆ 2005-10ರಲ್ಲಿ ನಡೆದಿದ್ದು ಅದನ್ನ ಈಗ ತನಿಖೆಗೆ ಯಾಕೆ ಎತ್ಕೋಬಾರ್ದು ಅನ್ನೋ ಪ್ರಶ್ನೆಯನ್ನು. ಯಾಕಂತಂದ್ರೆ ಇನ್ನೂ ಕೂಡ ಅದು ಮೂಡ ಅಡಿಯಲ್ಲಿ ಇರ್ತಕ್ಕಂಥದ್ದು. ಬೆನಿಫಿಷಿಯರಿ ಈಗಲೂ ಇದ್ದಾರೆ, ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಈಗಲೂ ಇದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಯಾಕೆ ತನಿಖೆಗೆ ಎತ್ಕೋಬಾರ್ದು ಅಂತ ಅದಕ್ಕೆ ನ್ಯಾಯಾಲಯ ಹೇಗೆ ನೋಡುತ್ತೆ ಇದನ್ನ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ನ್ಯಾಯಾಲಯ ಏನು ಹೇಳುತ್ತೆ ಅನ್ನೋದನ್ನ ಅಲ್ಟಿಮೇಟ್ಲಿ ಮ್ಯಾಟರ್ ಆಗೋದು ಅದೇನೆ. ಹಾಗಾಗಿ ಕೋರ್ಟ್ ಏನು ಹೇಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ 17A ಅಡಿಯಲ್ಲಿ ಇದು ಬರಲ್ಲ ಅಂತ ಪ್ರೂವ್ ಮಾಡಿದ್ರೆ ಬೇರೆ ಯಾವುದೇ ಸೆಕ್ಷನ್ ಅಡಿಯಲ್ಲಿ ಬಂದರೂ ಕೂಡ ಅದು ಅಷ್ಟೊಂದು ಸ್ಟ್ರಾಂಗ್ ಆದಂಥ ಒಂದು ಕೇಸ್ ಆಗೋದಿಲ್ಲ ಜನಪ್ರತಿನಿಧಿ ವಿರುದ್ಧ. ಹಾಗಾಗಿ ಅದು ಪ್ರಾಸಿಕ್ಯೂಷನ್ವರೆಗೆ ಹೋಗುವಂಥ ಒಂದು ಕೇಸ್ ಆಗಲಿಕ್ಕಿಲ್ಲ ಅಂತ. ಖಾಸಗಿ ದೂರುಗಳ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ ಸರಿ, ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅಂತಂದ್ರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು, ಅಷ್ಟು ಪ್ರಬಲವಾದಂಥ ಸಾಕ್ಷ್ಯಾಧಾರಗಳು ಬೇಕಾಗತ್ತೆ. ರಾಜ್ಯಪಾಲರ ಅನುಮತಿಯೂ ಕೂಡ ಕಾನೂನುಬದ್ಧ ಅನ್ನುವಂಥದ್ದು ಕೋರ್ಟಲ್ಲಿ ಈಗ ಆಲ್ರೆಡಿ ಕೋರ್ಟ್ ಮೆಟ್ಲು ಹತ್ತಿರೋದ್ರಿಂದ ಕಾನೂನುಬದ್ಧ ಅನ್ನುವಂಥದ್ದು ಕೋರ್ಟ್ನಲ್ಲಿ ಪ್ರೂವ್ ಆಗಲೇಬೇಕಾಗತ್ತೆ. ಹಾಗಾಗಿ ಅಭಿಷೇಕ್ ಮನು ಸಿಂಘ್ವಿ ಒಟ್ಟಿನಲ್ಲಿ ಇದು 17A ಅಡಿಯಲ್ಲಿ ಬರ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದು. ಎರಡನೇದು ಅತ್ಯಂತ ಪ್ರಬಲವಾದ ವಾದ ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇರುವಂಥದ್ದು ಏನು ಅಂದರೆ, ಈ ದೂರುದಾರರು ಏನಿದಾರಲ್ಲ 3 ಜನ ದೂರುದಾರರು, ಇವ್ರು ಕೊಟ್ಟಿರ್ತಕ್ಕಂಥ ದೂರು ಕೇವಲ ಕಾಲ್ಪನಿಕವಾದಂಥ ದೂರು. ಹಾಗಾಗಿ ಅದನ್ನ ಆಧರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಸರಿ ಇಲ್ಲ, ದೂರುದಾರರ ದೂರನ್ನ ವಜಾಗೊಳಿಸಿ ಅಂತ, ಅಷ್ಟೆಲ್ಲ ಅವ್ರಿಗೆ ದಂಡ ವಿಧಿಸಿ ಅಂತ ಕೂಡ ಕೇಳ್ತಾ ಇದ್ದಾರೆ ಅವರು. ಹಾಗಾಗಿ ದೂರುದಾರರು ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಯಾಕೆ 17A ಅಪ್ಲೈ ಆಗಲ್ಲ 2005-2010ರಲ್ಲಿ ನಡೆದಿರ್ತಕ್ಕಂಥದ್ದಾದರೆ ಅಂತ ಈಗ ಬೆಳಕಿಗೆ ಬಂದರೆ ಅದನ್ನು ಕೊಡಬಾರ್ದಾ, ವಿಚಾರಣೆ ಕೊಡಬಾರ್ದಾ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ. ರಾಜ್ಯಪಾಲರು ನೀಡಿರುವ ಅನುಮತಿಯಲ್ಲಿ ದೂರು ಕೊಟ್ಟರು ನಾನು ಕ್ಯಾಬಿನೆಟ್ ಸಲಹೆಯನ್ನು ಪಡೆಯಲೇಬೇಕು ಎಂದಿಲ್ಲ ಎನ್ನುವುದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ಅಂದರೆ ಫಸ್ಟು ಇವರು ಈ ವಿಚಾರ ರೈಸ್ ಆಗ್ತಿದ್ದಂಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ನಿರ್ಧಾರ ಏನು ಕೈಗೊಳ್ತಾರಪ್ಪ ಅಂದರೆ ಎಲ್ಲರೂ ಸೇರಿ ಸಿದ್ದರಾಮಯ್ಯನವರ ವಿರುದ್ಧ ಈ ಪ್ರಕರಣದಲ್ಲಿ ಹುರುಳಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇರೋದು. ಈಗ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮುಂದುವರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಏನೆಲ್ಲ ಪ್ರಸ್ತಾಪ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಗವರ್ನರ್ ಉದ್ದೇಶ ಏನು ಅಂತಂದ್ರೆ ಅವರಿಗೆ ಉತ್ತರ ನೀಡುವ ಉದ್ದೇಶ ಇಲ್ಲ, ಬದಲಾಗಿ ಬೇರೆ ದೂರುಗಳಿಗಾಗಿ ಕಾಯ್ತಾ ಇರ್ತಾರೆ. ಅದು ಈಗಾಗಲೇ ತನಿಖೆ ಆಗಿ ವಿಚಾರಣೆ ನಡೆದು ಚಾರ್ಜ್ ಶೀಟ್ ಸಲ್ಲಿಕೆ ರೆಡಿ ಆಗಿರುವ ಪ್ರಕರಣಗಳಿಂದ ಮುಖ್ಯವಾಗಿದೆ. ಅವ್ರಿಗೆ ಈಗ ಇತ್ಯರ್ಥ ಆಗಬೇಕಾಗಿರೋದಕ್ಕಿಂತ ಮುಖ್ಯಮಂತ್ರಿಗಳ ಕೇಸೇ ಹೆಚ್ಚಾಯಿತು. ಹೀಗಾಗಿ ಈ ರೀತಿ ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಇದೆಲ್ಲವೂ ಕೂಡ ರಾಜ್ಯಪಾಲರ ನಡೆಯನ್ನು ನೋಡಿದಾಗ ಬಹಳ ಸ್ಪಷ್ಟವಾಗ್ತಾ ಇದೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ಒಂದೇ ಒಂದು ಕಾರಣವನ್ನ ನೀಡಿಲ್ಲ. ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದೇ ಒಂದು ರೀಸನ್ ಇಲ್ಲ. ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ. ಇಂತಹ ವಿಚಾರಗಳಿಗೆ ಕ್ಯಾಬಿನೆಟ್ ಸಲಹೆ ಪಡೆಯಬೇಕು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು. ಆದರೆ ನ್ಯಾಯಮೂರ್ತಿಗಳು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಬೇಕೇ, ಕ್ಯಾಬಿನೆಟ್ನಲ್ಲಿ ಆಗುವಂತಹ ನಿರ್ಣಯಕ್ಕೆ ರಾಜ್ಯಪಾಲರು ಅಂಗೀಕಾರ ನೀಡಬೇಕಾ ಅಥವಾ ಅದನ್ನ ಪರಿಗಣಿಸಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ರಾಜ್ಯಪಾಲರು ನೀಡಿರುವ ಅನುಮತಿಯಲ್ಲಿ ದೂರು ಕೊಟ್ಟರು ನಾನು ಕ್ಯಾಬಿನೆಟ್ ಸಲಹೆಯನ್ನ ಪಡಿಲೇಬೇಕು ಅಂತ ಇಲ್ಲ. ಅದನ್ನ ಬಿಟ್ಟರೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಿಚಾರದಲ್ಲಿ ವಾದವನ್ನ ನೋಡ್ತಾ ಇದ್ದಾಗ ರಾಜ್ಯಪಾಲರು ಇಲ್ಲಿ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ರಾಜ್ಯಪಾಲರು ನೀಡಿರುವ ಅನುಮತಿಯಲ್ಲಿ ದೂರು ಕೊಟ್ಟರು ನಾನು ಕ್ಯಾಬಿನೆಟ್ ಸಲಹೆಯನ್ನ ಪಡಿಲೇಬೇಕು ಅಂತ ಇಲ್ಲ ಅನ್ನೋದನ್ನ ಬಿಟ್ಟರೆ ಇಲ್ಲಿ ಏನೂ ಪ್ರಸ್ತಾಪ ಆಗಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ಒಂದೇ ಒಂದು ಕಾರಣವನ್ನ ನೀಡಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಅನ್ನುವಂಥ ವಿಚಾರ ಏನು ಪ್ರಸ್ತಾಪ ಆಗ್ತಾ ಇದೆ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ. ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ, ಮುಖ್ಯಮಂತ್ರಿಗಳ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಬೇಕೇ, ಈ ಪ್ರಶ್ನೆಯನ್ನ ಮಾಡ್ತಾರೆ. ರಾಜ್ಯಪಾಲರು ನೀಡಿರುವ ಅನುಮತಿಯಲ್ಲಿ ದೂರು ಕೊಟ್ಟರು ನಾನು ಕ್ಯಾಬಿನೆಟ್ ಸಲಹೆಯನ್ನ ಪಡಿಲೇಬೇಕು ಅಂತಿಲ್ಲ ಅನ್ನೋದನ್ನ ಬಿಟ್ರೆ ಈ ಪ್ರಾಸಿಕ್ಯೂಷನ್ ಅಲ್ಲಿ ಬೇರೆ ಏನೂ ಇಲ್ಲ ಅಂತ ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ.
ಸೊ ಇಂಥ ವಿಚಾರಗಳು ಬಹಳ ಪ್ರಮುಖವಾದ ವಿಚಾರ ಆದ್ರಿಂದ ಕ್ಯಾಬಿನೆಟ್ ಸಲಹೆಯನ್ನ ಪಡೀಲೇಬೇಕು ಅನ್ನುವಂಥದ್ದು, ಅಂದ್ರೆ ರಾಜ್ಯಪಾಲರು ಪರಿಗಣಿಸಬೇಕು ಕ್ಯಾಬಿನೆಟ್ ಸಲಹೆಯನ್ನ ಅನ್ನುವಂಥದ್ದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ರಾಜ್ಯಪಾಲರು ಹೇಳಿದ್ರು ಸಲಹೆಯನ್ನ ಪಡೆಯಬೇಕು ಅಂತ ಇಲ್ಲ, ಸಲಹೆ ಅದು ಅಡ್ವೈಸ್ ಆಗುತ್ತೆ, ಕೊನೆಗೂ ಅದು ಅಧಿಕಾರ ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಬರುತ್ತೆ. ಆದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ ಕ್ಯಾಬಿನೆಟ್ ಸಲಹೆ ಆದ್ರಿಂದ ಅದನ್ನು ಪರಿಗಣಿಸಬೇಕು ಅನ್ನುವಂಥದ್ದು. ಕಂಪ್ಲೇಂಟ್ ಕೊಟ್ಟರು ಸಲಹೆಯನ್ನು ಪಡೆಯಲೇಬೇಕು ಎಂದಿಲ್ಲ ಅಂತ ರಾಜ್ಯಪಾಲರು ಕೊಟ್ಟಿರೋ ಪ್ರತಿಯಲ್ಲಿ ಇದೆ. ಆದರೆ ಸಲಹೆಯನ್ನ ಪರಿಗಣಿಸಬೇಕಾಗತ್ತೆ, ಅದು ಕ್ಯಾಬಿನೆಟ್ ಡಿಸಿಷನ್ ಅದು. ಅದನ್ನು ಕೂಡ ಬರೀ ಈ ಖಾಸಗಿ ದೂರನ್ನ ಪರಿಗಣಿಸೋದಾದ್ರೆ ನೀವು ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ಕೂಡ ಪರಿಗಣಿಸಬೇಕು ಅನ್ನೋ ಅರ್ಥದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಕರ್ತವ್ಯಗಳು ಅಂತ ಏನಿರುತ್ತಲ್ಲ, ಅಂದ್ರೆ ಕಾನೂನು ಏನು ಹೇಳುತ್ತೆ, ರಾಜ್ಯಪಾಲರ ಕರ್ತವ್ಯಗಳಲ್ಲಿ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನೇ ಮತ್ತೆ ಅವರು ಹೇಳ್ತಾ ಇದ್ದಾರೆ. ಅದನ್ನ ಪುನರ್ ಪರಿಶೀಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಬೇಕು ಅಂತಂದ್ರೆ ರಾಜ್ಯಪಾಲರ ಕರ್ತವ್ಯಗಳು ಏನು ಹೇಳುತ್ತೋ ಅದನ್ನ ಪುನರ್ ಪರಿಶೀಲಿಸಬಹುದು ಅಂತ. ಲಾ ಏನು ಹೇಳುತ್ತೆ, ರಾಜ್ಯಪಾಲರ ಹೆಂಗ್ ನಡ್ಕೊಬೇಕು ಅಂತ ಕಾನೂನು ಏನು ಹೇಳುತ್ತೋ ಅದನ್ನ ಒಂದ್ಸರಿ ನ್ಯಾಯಾಲಯ ನೋಡಬಹುದು ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ನೋಡಿ, ಸರ್ಪ್ರೈಸಿಂಗ್ಲಿ ನ್ಯಾಯಮೂರ್ತಿಗಳು ಹೌದಾ ನನಗೆ ಈ ಬಗ್ಗೆ ಅನುಮಾನ ಇದೆ ಅಂತ ಬೇರೆ ಹೇಳ್ತಾರೆ. ಸೊ ಒಂದು ರೀತಿಯಲ್ಲಿ ಮಜವಾಗಿದೆ ಇವರಿಬ್ಬರ ಈ ಒಂದು ವಾದ ವಿವಾದ. ಬಹಳ ಸೀನಿಯರ್ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ, ಹಾಗೇನೆ ನ್ಯಾಯಮೂರ್ತಿಗಳು ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಮಜವಾಗಿ ಹೋಗ್ತಾ ಇದೆ. ಇದು ನಾಗಪ್ರಸನ್ನ ಅವರ ಏಕಸದಸ್ಯದ ಪೀಠ. ಅವರು ಕೇಳ್ತಾ ಇದ್ದಾರೆ ರಾಜ್ಯಪಾಲರ ಕರ್ತವ್ಯಗಳನ್ನ ಪುನರ್ ಪರಿಶೀಲಿಸಬಹುದು ಅಂತ ಸಿಂಘ್ವಿ ಹೇಳ್ತಾರೆ. ನ್ಯಾಯಮೂರ್ತಿಗಳು ಹೇಳ್ತಾರೆ ಹೌದಾ ನನ್ಗೆ ಬಗ್ಗೆ ಅನುಮಾನ ಇದೆ ಅಂತ. ಹೌದಾ ಹಂಗೆಲ್ಲ ಇದೆಯಾ ಅನ್ನೋ ಅರ್ಥದಲ್ಲಿ ಕೇಳ್ತಾರೆ. ಅವ್ರಿಗೆಲ್ಲವೂ ಗೊತ್ತಿರುತ್ತೆ, ಸ್ಟಿಲ್ ಅವ್ರ ಮಜವಾಗಿ ಕೇಳ್ತಾರೆ ಅದನ್ನ ಹೌದಾ ಅಂತ ವ್ಯಂಗ್ಯವಾಗಿ ಕೇಳ್ತಾರೆ. ಹೌದಾ ಸಾಂವಿಧಾನಿಕ ಹುದ್ದೆ, ಅವರು ಒಂದ್ಸರಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ನಂತರ ಅದನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಇದೆಯಾ ಅನ್ನೋ ಸದ್ಯಕ್ಕಿನ ಪ್ರಶ್ನೆ. ಇವರು ಆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಮಾತಾಡ್ತಾ ಇಲ್ಲ, ಬದಲಾಗಿ ರಾಜ್ಯಪಾಲರ ಕರ್ತವ್ಯಗಳು ಏನು, ಎಂತೆಂತಹ ಪರಿಸ್ಥಿತಿಯಲ್ಲಿ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವರ ಅಧಿಕಾರ ಬಳಸ್ಕೋಬೇಕು, ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಬೇಕು ಅಂತ ಆದ್ರೆ ಆ ಸಂದರ್ಭದಲ್ಲಿ ಇವರಿಗೆ ಇರುವಂತಹ ಅಧಿಕಾರಿಗಳೇನು ಮತ್ತು ಇವರ ವಿವೇಚನೆಯ ಬಗ್ಗೆಯೂ ಕೂಡ ಅಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ವಿಶೇಷ ಪೊಲೀಸ್ ಪಡೆ ವರ್ಸಸ್ ಮಧ್ಯಪ್ರದೇಶ ಸರ್ಕಾರ, ಈ ರೀತಿಯ ಒಂದು ನ್ಯಾಯದ ವಿಚಾರವಾಗಿ ಬಂದಂತಹ ತೀರ್ಪಿನ ಉಲ್ಲೇಖವೂ ಕೂಡ ಈಗಾಗಲೇ ಇದೇ ಪ್ರಾಸಿಕ್ಯೂಷನ್ ಅಲ್ಲಿ ಮಾಡಲಾಗಿದೆ. ಅಂದ್ರೆ ರಾಜ್ಯಪಾಲರ ವಿವೇಚನೆಯನ್ನ ಪ್ರಶ್ನೆ ಮಾಡುವಂತಿಲ್ಲ, ಅವರು ಸಮಯಕ್ಕೆ ಸರಿಯಾಗಿ ಅಥವಾ ಆಯಾ ಸಂದರ್ಭದಲ್ಲಿ ಅವರ ವಿವೇಚನೆಯನ್ನ ಬಳಸಬಹುದು ಅಂತ. ಕರೆಕ್ಟ್. ಇಲ್ಲಿ ನೀವು ಹೇಳಿದಾಗೆ ಇವರು ಜಡ್ಜ್ ಹೌದಾ ಅಂತ ಕೇಳಿರೋದು ಯಾತಕ್ಕೆ ಅಂತಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ ಯಾವ ವಿಚಾರದಲ್ಲಪ್ಪ ಅಂತಂದ್ರೆ ಕ್ಯಾಬಿನೆಟ್ ಅನುಮತಿಯನ್ನು ಪಡಿಬೇಕು, ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಬೇಕು ಅಂತ ಸ್ಟ್ರೆಸ್ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಆ ವಿಚಾರಕ್ಕೆ ನೀವು ಬೇಕಾದ್ರೆ ರಾಜ್ಯಪಾಲರ ಕರ್ತವ್ಯಗಳೇನಿದೆಯಲ್ಲ ಅದನ್ನ ಪರಿಶೀಲನೆ ಮಾಡಬಹುದು ಅಂತಾರೆ. ಪರಿಗಣಿಸಲೇಬೇಕಾ ಅನ್ನೋ ವಿಚಾರದಲ್ಲಿ ಹೌದಾ ಅಂತ ನ್ಯಾಯಮೂರ್ತಿಗಳು ಹೌದಾ ಹಂಗಿದ್ಯಾ ಅನ್ನೋ ಅರ್ಥದಲ್ಲಿ ಕೇಳ್ತಾರೆ ಅವರು. ಐ ಡೌಟ್ ಅನ್ನೋಂಥದ್ದನ್ನು ಕೂಡ ಹೇಳ್ತಾರೆ. ಅಂದ್ರೆ ಹಾಗಿರ್ಲಿಕ್ಕಿಲ್ಲ ಅನ್ನೋಂಥ ಒಂದು ಅರ್ಥ ಬರುತ್ತೆ. ಸೊ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಲೇಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾರೆ. ಜಡ್ಜ್ ಹೇಳ್ತಾರೆ ಹೌದಾ ಹಾಗಿರೋದು ಅನುಮಾನ ಅನ್ನೋ ಅರ್ಥದಲ್ಲಿ ಜಡ್ಜ್ ಹೇಳ್ತಾರೆ. ಸೊ ಈಗ ಇದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ ಆಗುತ್ತೆ, ಕ್ಯಾಬಿನೆಟ್ ಸಲಹೆಯನ್ನು. ಯಾಕಂದ್ರೆ ರಾಜ್ಯಪಾಲರು ಸರ್ಕಾರದ ಮುಖ್ಯಸ್ಥರು, ರಾಜ್ಯಪಾಲರೇನು ಬೇರೆಯವರಲ್ಲ, ಕ್ಯಾಬಿನೆಟ್ ಕೂಡ ಸರ್ಕಾರದ್ದೇ ಭಾಗ. ಹಾಗಾಗಿ ಅದರ ಸಲಹೆಯನ್ನು ಪರಿಗಣಿಸಬೇಕಾ ಬೇಡವಾ ಅನ್ನೋ ವಿಚಾರದಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರ ಬಳಸಬಹುದಾ ಬೇಡವಾ? ವೀಕ್ಷಕರೇ, ಎಲ್ಲ ಕೇಸ್ಗಳಲ್ಲೂ ಈ ಎಲ್ಲ ರಾಜ್ಯಪಾಲರ ವಿರುದ್ಧದ ಅನೇಕ ಪ್ರಕರಣಗಳು ಏನಿದಾವಲ್ಲ 99% ಬರೋದು ಇದೊಂದೇ ಪ್ರಶ್ನೆ, ಏನು ಅಂದ್ರೆ ರಾಜ್ಯಪಾಲರು ತಮಗಿರುವ ವಿವೇಚನಾಧಿಕಾರವನ್ನು ಬಳಸಬಹುದಾ ಬೇಡವಾ ಅನ್ನುವಂಥದ್ದು. ಕ್ಯಾಬಿನೆಟ್ ಅನ್ನ ಕೇಳಬೇಕಾ ಬೇಡವಾ ಅಂತ. ನ್ಯಾಚುರಲಿ ರಾಜ್ಯಪಾಲರು ಬೇರೆ ಪಕ್ಷದವ್ರು ಇರ್ತಾರೆ. ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ ಬಂದಾಗ ಸಹಜವಾಗಿ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದು ರಾಜ್ಯಪಾಲರುಗಳನ್ನ ನೇಮಕ ಮಾಡುತ್ತೆ. ಹಾಗಿರುವಾಗ ಈ ಥರದ ಸಂವಿಧಾನಾತ್ಮಕ ಲಡಾಯಿ, ಲೀಗಲ್ ಲಡಾಯಿ ಅಂತ ನಾವೇನು ಹೇಳ್ತೀವಲ್ಲ, ಅದು ಸಾಕಷ್ಟು ಬಾರಿ ರಾಜಭವನ ಮತ್ತು ಪ್ರಸಕ್ತ ಸರ್ಕಾರಗಳೇನಿದ್ದಾವೆ ಅದ್ರ ಮಧ್ಯೆ ಬರುತ್ತೆ. ಸೊ ಅಂಥದ್ದೇ ಒಂದು ಸನ್ನಿವೇಶ ಕರ್ನಾಟಕದಲ್ಲೂ ಕೂಡ ಬಂದಿರತಕ್ಕಂಥದ್ದು. ಈಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ ಕ್ಯಾಬಿನೆಟ್ ಸಲಹೆಯನ್ನು ಕೇಳಬೇಕಾಗಿತ್ತು. ಸೊ ಚಾರ್ಜ್ ಶೀಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೇರೆ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ರೆಡಿ ಆದರೂ ಕೂಡ ಇದರಲ್ಲಿ ಆಗಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ಕೇಸ್ ಹೆಚ್ಚಾಯಿತು ಅಂತ, ಅಂದ್ರೆ ತುಂಬಾನೇ ಆಗೋಯ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಭಿಷೇಕ್ ಮನು ಸಿಂಘ್ವಿ. ಇಲ್ಲಿ ಮುಖ್ಯವಾಗಿ ಎರಡು ಹುದ್ದೆಗಳೇನಿದೆ, ಎರಡು ಸಾಂವಿಧಾನಿಕ ಹುದ್ದೆ, ಒಂದ್ ಕಡೆ ರಾಜ್ಯಪಾಲರ ಹುದ್ದೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳ ಹುದ್ದೆ. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು ಅಥವಾ ದೂರು ದಾಖಲಿಸಬೇಕು ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತಂದ್ರೆ ಕ್ಯಾಬಿನೆಟ್ನಲ್ಲಿ ಒಂದು ಒಮ್ಮತದ ನಿರ್ಣಯವನ್ನು ತೆಗೆದುಕೊಳ್ತಾರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಈ ದೂರಿನಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಪ್ರಾಸಿಕ್ಯೂಷನ್ಗೆ ನೀಡಬಾರ್ದು ಅನ್ನುವಂತಹ ನಿರ್ಣಯವನ್ನ ಅವರು ಪಾಸ್ ಮಾಡಿದ್ರೆ
ಆ ನಿರ್ಣಯಕ್ಕೆ ಎಷ್ಟು ಮಾನ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ದಟ್ಸ್ ಅಪ್ ಟು ಗವರ್ನರ್. ಅವ್ರು ಕೊಡಬಹುದು, ಕೊಡದೇನೂ ಇರಬಹುದು. ಇದೇ ವಿಚಾರ ಅಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. ಇನ್ನು ಮುಖ್ಯವಾಗಿ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಬಳಕೆ ಮಾಡೋದಕ್ಕೆ, ಇನ್ನು ರಾಜ್ಯಪಾಲರ ವಿವೇಚನೆಯನ್ನ ಸರಿಯಾದ ಸಮಯದಲ್ಲಿ ಬಳಸ್ಕೊಳ್ಳೋದಕ್ಕೆ ಅದರದ್ದೇ ಆದ ನಿಬಂಧನೆಗಳಿದೆ, ನಿರ್ಬಂಧಗಳಿದೆ. ಅದು ರಾಜ್ಯಪಾಲರ ಗಮನಕ್ಕಿಲ್ವಾ? ರಾಜ್ಯಪಾಲರು ಏನ್ ಬೇಕಾದ್ರೂ ಮಾಡಬಹುದಾ, ಅಥವಾ ಪ್ರಾಸಿಕ್ಯೂಷನ್ಗೆ ಯಾವುದೇ ರೀತಿಯ ತಳ ಬುಡ ಇಲ್ಲದೆ, ಏನು ಇಲ್ಲಿ ಮಟೀರಿಯಲ್ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬಹುದಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇದ್ದಾರೆ. ಕರೆಕ್ಟ್. ಅದಕ್ಕೆ ಪೂರಕವಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಶೋಕಾಸ್ ನೋಟಿಸ್ ಬಂದ ಮೇಲೂ ಕೂಡ ಜುಲೈ 31ನೇ ತಾರೀಕು ಎಜೆ ಅಡ್ವೊಕೇಟ್ ಜನರಲ್ ಸಲಹೆ ನೀಡಿದ್ದಾರೆ. ಅಡ್ವೊಕೇಟ್ ಜನರಲ್ ಸಲಹೆಯನ್ನು ಪರಿಗಣಿಸಬೇಕಾಗಿತ್ತು. ಯಾಕಂತಂದ್ರೆ ಸರ್ಕಾರದ ಅಧಿಕೃತ ಕಾನೂನು ತಜ್ಞರವರು. ಹಾಗಾಗಿ ಅಡ್ವೊಕೇಟ್ ಜನರಲ್ ಸಲಹೆ ನೀಡಿದ್ದಾರೆ ಜುಲೈ 31ನೇ ತಾರೀಕು. ಅದನ್ನು ಪರಿಗಣಿಸಬೇಕಾಗಿತ್ತು. ಆಗಸ್ಟ್ 1ನೇ ತಾರೀಕು ಮತ್ತೆ ಕ್ಯಾಬಿನೆಟ್ ಸಲಹೆ ನೀಡುತ್ತೆ, ಮತ್ತೊಂದು ಸಾರಿ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದನ್ನು ಕೂಡ ಪರಿಗಣಿಸಬಹುದಾಗಿತ್ತು. ಆಗಸ್ಟ್ 3ನೇ ತಾರೀಕು ಖುದ್ದು ಸಿಎಂ ರಾಜ್ಯಪಾಲರಿಗೆ ಆ ಶೋಕಾಸ್ ನೋಟಿಸಿಗೆ ಉತ್ತರ ಕೊಟ್ಟಿದ್ದಾರೆ. ಬೇಕಾದಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ ಶೋಕಾಸ್ ನೋಟಿಸಿಗೆ. ಆದರೆ ಆಗಸ್ಟ್ 16ರಂದು ನಾವು ಎತ್ತಿದ್ದ ಎಲ್ಲ ವಿಷಯಗಳನ್ನು ಮೀರಿ ರಾಜಭವನ ಆದೇಶವನ್ನ ಮಾಡುತ್ತೆ. ಇದು ಸ್ವಾಭಾವಿಕ ನ್ಯಾಯ ಅಲ್ಲ, ನ್ಯಾಚುರಲ್ ಜಸ್ಟಿಸ್ ಅಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಅಂದ್ರೆ ರಾಜ್ಯಪಾಲರು ಕೇಳಿರ್ತಕ್ಕಂಥ ಎಲ್ಲಾ ವಿಚಾರಕ್ಕೂ ನಾವು ಉತ್ತರ ಕೊಟ್ಟಿದ್ದೀವಿ. ಮತ್ತೆ ಕಾನೂನು ಆಯಾಮದಲ್ಲಿ ಅಡ್ವೊಕೇಟ್ ಜನರಲ್ ಕೂಡ ಸಲಹೆ ಕೊಟ್ಟಿದ್ದಾರೆ. ಅದನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ. ಮತ್ತೊಂದು ಸಾರಿ ಕ್ಯಾಬಿನೆಟ್ ಮೀಟ್ ಕರೆದು ಕ್ಯಾಬಿನೆಟ್ ಏನು ಹೇಳುತ್ತೆ ಅನ್ನೋದನ್ನು ಕೂಡ ರಾಜ್ಯಪಾಲರು ಪರಿಗಣಿಸಿಲ್ಲ. ಮುಖ್ಯಮಂತ್ರಿಗಳ ಖುದ್ದಾದ ಉತ್ತರವನ್ನು ಕೂಡ ಪರಿಗಣಿಸಿಲ್ಲ. ಇದು ನ್ಯಾಚುರಲ್ ಜಸ್ಟಿಸ್ ಅಲ್ಲ, ಸಹಜ ನ್ಯಾಯ ಅಲ್ಲ. ಇದೆಲ್ಲವನ್ನು ಮೀರಿ ರಾಜ್ಯಪಾಲರು ಆದೇಶ ಕೊಟ್ಟಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಜನರು ಆಯ್ಕೆ ಮಾಡಿರೋ ಸರ್ಕಾರವನ್ನ ರಾಜ್ಯಪಾಲರ ಇಂತಹ ಕ್ರಮಗಳಿಂದ ಬದಲಾಯಿಸಲಾಗದು. ಅಂದ್ರೆ ಇಂಡೈರೆಕ್ಟ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸರ್ಕಾರ ಬೀಳ್ಸಕ್ಕೆ ಇದನ್ನ ಏನೋ ಮಾಡಿರೋ ಷಡ್ಯಂತ್ರ ಅಂತ, ಏನು ಇದು ಪೊಲಿಟಿಕಲ್ ಆಂಗಲ್ ಇದೆಯಲ್ಲ, ಆ ಥರನ ಹೇಳ್ತಾ ಇದ್ದಾರೆ. ಜನರು ಆಯ್ಕೆ ಮಾಡಿರೋ ಸರ್ಕಾರನ ರಾಜ್ಯಪಾಲರು ಈ ಥರದ ಕ್ರಮಗಳಿಂದ ಬೀಳ್ಸಕ್ಕಾಗಲ್ಲ ಅಥವಾ ಬದಲಾಯಿಸಕ್ಕಾಗಲ್ಲ. ಹೀಗಾಗಿ ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧಗಳಿದ್ದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ನೋಡಿದ್ರೆ ಹೌದು, ರಾಜ್ಯಪಾಲರ ಅಧಿಕಾರ ಸಂಪೂರ್ಣ ಸ್ವಾಯತ್ತ ಅಧಿಕಾರ ಅಲ್ಲ, ಅದಕ್ಕೆ ಅದರದ್ದೇ ಆದಂಥ ನಿಯಮಾವಳಿಗಳಿದೆ, ನಿರ್ಬಂಧಗಳಿದೆ. ಆದರೆ ಈ ಕೇಸಲ್ಲಿ, ಮೂಡಾ ಕೇಸಲ್ಲಿ ನಿಮ್ಮ ವಿರುದ್ಧ ತನಿಖೆ ಯಾಕೆ ಮಾಡಬಾರ್ದು ಅಂತ ಕೇಳಿರ್ತಕ್ಕಂಥ ಒಂದು ಶೋಕಾಸ್ ನೋಟಿಸ್. ಆ ಶೋಕಾಸ್ ನೋಟಿಸಿಗೆ ಕೊಟ್ಟಿರುವಂತಹ ಉತ್ತರದಲ್ಲಿಯೂ ಕೂಡ ಸಾಕಷ್ಟು ಲ್ಯಾಕುನಾಸ್, ಅಂದ್ರೆ ಕಾನೂನಿನ ದೃಷ್ಟಿಯಿಂದ ಲೂಪ್ ಹೋಲ್ಸ್ ಅಂತ ನಾವೇನು ಹೇಳ್ತೇವೆ ಅಂಥವಿದಾವೆ ಅಂತ ಹೇಳಲಾಗತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರೇ ಹೇಳ್ತಾರೆ, ನಾನು ಕೇಳೇ ಇಲ್ಲ ಸೈಟು ಅಂತ. ಅವರೇ ಕೊಟ್ಟರು ಆ ಉತ್ತರ ಏನಿದೆಯಲ್ಲ, ರಾಜ್ಯಪಾಲರಿಗೆ ಕೊಟ್ಟರು ಉತ್ತರ, ಅದರಲ್ಲಿ ನಾವು ಬದಲಿ ನಿವೇಶನ ಇಂಥ ಕಡೆ ಕೊಡಿ ಅಂತ ಕೇಳಿರ್ತಕ್ಕಂಥದ್ದನ್ನು ಅವರೇ ಬರೆದಿರೋದಿದೆ. ಅದನ್ನು ರಿಪಬ್ಲಿಕ್ ಕನ್ನಡ ಅದನ್ನು ಟೆಲಿಕಾಸ್ಟ್ ಮಾಡಿದೆ, ಹೀಗಿದೆ ಅಂತ. ಸೊ ಹಾಗಾಗಿ ಇಂಥ ಅನೇಕ ಅಂಶಗಳಿದ್ದಾವೆ ಅಂತ. ಆದರೆ ಅಭಿಷೇಕ್ ಮನು ಸಿಂಘ್ವಿ ವಾದ ಏನು ಅಂತಂದ್ರೆ, ಒಟ್ಟಿನಲ್ಲಿ ರಾಜ್ಯಪಾಲರು ಹೀಗೆಲ್ಲ ಸಂಪೂರ್ಣವಾಗಿ ವಿವೇಚನಾಧಿಕಾರ ಬಳಸಿ ಸರ್ಕಾರದ ವಿರುದ್ಧ ನಿರ್ಣಯ ಕೈಗೊಳ್ಳಕ್ಕಾಗಲ್ಲ, ಸಿಎಂ ವಿರುದ್ಧ ನಿರ್ಣಯ ಕೈಗೊಳ್ಳಕ್ಕಾಗಲ್ಲ. ಜನರು ಆಯ್ಕೆ ಮಾಡಿದ ಸರ್ಕಾರ ಇದು, ಅದನ್ನ ತಮ್ಮ ಕ್ರಮಗಳಿಂದಾಗಿ ರಾಜ್ಯಪಾಲರು ಬದಲಾಯಿಸಕ್ಕಾಗಲ್ಲ ಅಂತ ಈ ಡೈರೆಕ್ಟ್ ಆಗಿ ಹೇಳ್ತಾರೆ ಅವರು. ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಅರ್ಥೈಸಿಕೊಂಡಿದ್ದು ಈ ಬೆಳವಣಿಗೆಯನ್ನ, ರಾಜ್ಯಪಾಲರು ಈ ಸರ್ಕಾರಕ್ಕೆ ಕಂಟಕ ತರೋದಕ್ಕೆ, ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೆ ಅಂತ ಬೇರೆಯವರ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಕನ್ಕ್ಲೂಷನ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದ್ಬಿಟ್ಟಿದ್ದಾರೆ. ಹೀಗಾಗಿ ಈ ವಿಚಾರಗಳನ್ನ ಅವರು ಕೋರ್ಟಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜನರ ಅಭಿಪ್ರಾಯ, ಜನರ ಸಪೋರ್ಟ್ ಇಂದ ಈ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು. ನೀವು ಈ ರೀತಿಯ ಉಪಕ್ರಮಗಳನ್ನ ಬಳಸಿ ಸರ್ಕಾರವನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಸರ್ಕಾರವನ್ನ ರಾಜ್ಯಪಾಲರು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಜನರ ನಿರ್ಧಾರವನ್ನ ಇಂತಹ ಕ್ರಮಗಳಿಂದ ನೀವು ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂತ ಮುಖ್ಯಮಂತ್ರಿಗಳ ಪರ ವಕೀಲರು ವಾದ ಮಂಡನೆ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ.